ನಿನ್ನೆ ದಿನ ಸಮೀಕರಣ ಅಂದ್ರೇನು, ಸಮೀಕರಣದ ಪರಿಹಾರಗಳು ಎಷ್ಟಿರ್ತವೆ, ಸಮೀಕರಣಗಳನ್ನ ನಾವು ಹೇಗೆ ತಿಳ್ಕೊಬೇಕು ಅನ್ನೋದನ್ನ ತಿಳ್ಕೊಂಡಿದ್ವಿ. ಈ ದಿನ ಅನ್ವಯಿಕ ಉದಾಹರಣೆ ಅಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಕೆಲವು ಸಮಸ್ಯೆಗಳಲ್ಲಿ ಸಮೀಕರಣದ ಪರಿಕಲ್ಪನೆಯನ್ನ ತಿಳಿಸ್ಕೊಡ್ತವೆ. ಅಂದ್ರೆ ಅದಕ್ಕಿಂತ ಮುಂಚೆ ಸಮೀಕರಣಗಳನ್ನ ತಿಳಿಸ್ತಕ್ಕಂತ ಕೆಲವೊಂದು ಗಣಿತ ವಾಕ್ಯಗಳನ್ನ ಅಥವಾ ಹೇಳಿಕೆಗಳನ್ನ ತಿಳ್ಕೊಳ್ಳೋಣ. ಅವು ಹೇಗಿರ್ತವೆ ಅಂತಕ್ಕಂಥದ್ದನ್ನ ಉದಾಹರಣೆ ಮೂಲಕ ನೋಡೋಣ. ಅನ್ವಯಿಕ ಉದಾಹರಣೆಗಳು ನೋಡಿ. ಒಂದು ಹೇಳಿಕೆಯನ್ನ ಸಮೀಕರಣ ರೂಪದಲ್ಲಿ ಬರೆಯೋದು ಹೇಗೆ ಅಂತಕ್ಕಂಥದ್ದನ್ನ ಒಂದೆರಡು ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ಸಂಖ್ಯೆಗೆ 4 ಸೇರಿಸಿದಾಗ ಅಥವಾ 4 ಕೂಡಿಸಿದಾಗ ಬರುವ ಮೊತ್ತ 10 ಆದರೆ ಆ ಸಂಖ್ಯೆ ಯಾವುದು? ಅಥವಾ ಈ ಹೇಳಿಕೆಯನ್ನ ಸೂಚಿಸುವ ಸಮೀಕರಣ ಅಂತ ಕೇಳಿದ್ರೆ ನಾವು ಹೀಗೆ ಬರ್ಬೋದಲ್ವಾ? ಇಲ್ಲಿ ಒಂದು ಸಂಖ್ಯೆ, ಯಾವುದೇ ಒಂದು ವಸ್ತು, ಗೊತ್ತಿಲ್ಲದ ಒಂದು ಪದವನ್ನ ನಾವು ಎಕ್ಸ್ ಅಥವಾ ವೈ ಅಂತ ಹೇಳಿ ನಾವು ಗುರುತಿಸಬಹುದು. ಅದನ್ನ ಚರಾಕ್ಷರ ಅಥವಾ ಬೀಜಾಕ್ಷರ ಅಥವಾ ಅವ್ಯಕ್ತ ಪದ ಅಂತ ಹೇಳ್ತೀವಿ, ಹೌದಲ್ವಾ? ಇಲ್ಲಿ ನೋಡಿ, ನಾನೇನ್ ಹೇಳಿದೆ, ಒಂದು ಸಂಖ್ಯೆಗೆ 4 ಸೇರಿಸಿದಾಗ ಬರುವ ಮೊತ್ತ 10. ಹಾಗಾದ್ರೆ ಈ ಹೇಳಿಕೆಯನ್ನ ನಾವು ಸಮೀಕರಣ ರೂಪದಲ್ಲಿ ಬರೆಯೋಣ. ಸಮೀಕರಣ ರೂಪದಲ್ಲಿ ಬರೆಯಲಿಕ್ಕೆ ಬಂದ್ರೆ ನಾವು ಸುಲಭ ಸಮೀಕರಣ ಹೇಗೆ ಬಿಡಿಸಬಹುದು ಅನ್ನೋದು ನಾನು ನಿನ್ನೆ ಹೇಳ್ಕೊಡ್ತೀನಿ. ಸಮೀಕರಣ ಬಿಡಿಸಕ್ ಬಂದ್ರೆ ಅಂದ್ರೆ ಪರಿಹಾರ ಬರುತ್ತೆ. ಪರಿಹಾರ ಆ ಒಂದು ಸಮಸ್ಯೆಗೆ ಉತ್ತರ ಆಗುತ್ತೆ. ನಮ್ಮ ಗಣಿತದಲ್ಲಿ ನೀವು ಹೇಗೆ ಲ್ಯಾಂಗ್ವೇಜ್ ಅಲ್ಲಿ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತೀರೋ, ನಮ್ಮ ಗಣಿತದಲ್ಲಿ ಉದಾಹರಣೆಗೆ ಅಥವಾ ಸಮಸ್ಯೆಗೆ ಪರಿಹಾರ ಅಂತ ಹೇಳ್ತೀವಿ ಅಷ್ಟೇ. ಅದಕ್ಕೆ ಡಿಫರೆನ್ಸ್ ನೋಡಿ. ಒಂದು ಸಂಖ್ಯೆ ನಾನೇನಂತ ಹೇಳ್ತಿರ್ತೀನಿ, ಎಕ್ಸ್ ಆಗಿರಲಿ. ಈ ಸಂಖ್ಯೆಗೆ ಏನನ್ನ ಸೇರಿಸಬೇಕು? ಈ ಸಂಖ್ಯೆಗೆ 4 ಸೇರಿಸಿದಾಗ ಈ ಸಂಖ್ಯೆಗೆ 4 ಸೇರಿಸಿದಾಗ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ 4, ಹೌದಾ? ಬರುವ ಮೊತ್ತ ಇದರ ಅರ್ಥ ಏನಪ್ಪ ಅಂತಂದ್ರೆ, ಒಂದು ಸಂಖ್ಯೆಗೆ 4 ಸೇರಿಸಿದಾಗ ಬರ್ತಕ್ಕಂಥ ಮೊತ್ತ 10. ಅಂದ್ರೆ ಎಕ್ಸ್ ಪ್ಲಸ್ 4ಕ್ಕೆ ಯಾವ ಬೆಲೆ ಸಮ ಅಂತ ಹೇಳಿದ್ರೆ 10. ಹಾಗಾದ್ರೆ ಒಂದು ಸಮೀಕರಣದ ಪರಿಕಲ್ಪನೆಯನ್ನ ತಿಳಿಸುತ್ತೆ. ಹೀಗೆ ನಾವು ಬೇಕಾದಷ್ಟು ಉದಾಹರಣೆಗಳನ್ನ ಸಮೀಕರಣ ರೂಪದಲ್ಲಿ ಬರಲಿಕ್ಕೆ ಬರಬೇಕು. ಇದು ನಾನು ಸ್ವಲ್ಪ ಹೇಳ್ತೀನಿ. ಒಂದು ಸಂಖ್ಯೆಯ 2 ಅಥವಾ ಒಂದು ಸಂಖ್ಯೆಯ 2 4ಕ್ಕೆ ಇಳಿಸಿದಾಗ ಅಥವಾ 4 ಕಳೆದಾಗ, ಕಳೆದಾಗ ಇಳಿಸ್ತಕ್ಕಂಥದ್ದು ಅಂದ್ರೆ ಕಡಿಮೆ ಮಾಡ್ತಕ್ಕಂಥದ್ದು ಅಂತ, ಕಡಿಮೆ ಮಾಡ್ತಕ್ಕಂಥದ್ದು ಅಂದ್ರೆ ಕಳಿಬೇಕು ಅಂತ ಅರ್ಥ, ಅಥವಾ ವ್ಯವಕಲನ ಮಾಡಬೇಕು ಅಂತ ಅದರ ಅರ್ಥ. ಹಾಗಾದ್ರೆ ಒಂದು ಸಂಖ್ಯೆಯ 2 4 ಅಥವಾ 5 4 ಕಳೆದಾಗ ಬರುವ ವ್ಯತ್ಯಾಸ 4 ಆದ್ರೆ ಆ ಸಂಖ್ಯೆ ಯಾವುದು? ಅಥವಾ ಈ ಹೇಳಿಕೆಯನ್ನ ಸೂಚಿಸುವ ಸಮೀಕರಣ ಬರೀರಿ. ಒಂದು ಮಾಸ ಕೇಳಬಹುದು ನಿಮಗೆ. ಈ ಒಂದು ಘಟಕದಲ್ಲಿ ಹೇಳಿಕೆಗಳನ್ನ ಸಮೀಕರಣ ರೂಪದಲ್ಲಿ ಬರ್ತಕ್ಕಂಥದ್ದು ಅಥವಾ ಸಮೀಕರಣವನ್ನ ಹೇಳಿಕೆ ರೂಪದಲ್ಲಿ ಬರ್ತಕ್ಕಂಥದ್ದು 1 ಮಾರ್ಕ್ಸಿನ ಅಂಕ ಕೇಳಬಹುದು. ಅಥವಾ ಅನ್ವಯಿಕ ಉದಾಹರಣೆ 3 ಅಂಕಕ್ಕೆ ಅಥವಾ ಮತ್ತೆ 4 ಅಂಕಕ್ಕೆ ಕೇಳಬಹುದು. ನೋಡಿ, ಫಸ್ಟ್ ನೋಡಿ, ಈ ಕಡೆ ಇಳಿಸಿದಾಗ ನಾನೇನ್ ಹೇಳಿದಪ್ಪ ಅಂತ ಹೇಳಿದ್ರೆ, ಒಂದು ಸಂಖ್ಯೆ ಈ ಸರಿ y ಅಂತ ತಗೊಳ್ಳೋಣ. y ಆಗಿರಲಿ, ಒಂದು ಸಂಖ್ಯೆ y ಆಗಿರಲಿ. ಇದರ 2 3 2 ಅಂದ್ರೆ 2 ಪಟ್ಟು, 3 ಅಂದ್ರೆ 3 ಪಟ್ಟು ಅಂತ ಅರ್ಥ. ಹಾಗಾದ್ರೆ 2 ಅಂತ ಹೇಳಿದ್ರೆ ಈ ಸಂಖ್ಯೆಯ 2 ಅಂತ ಹೇಳಿದ್ರೆ 2y. ಈ ಸಂಖ್ಯೆಯ 2 ಅಂತ ಹೇಳಿದ್ರೆ 2y. 2ರಲ್ಲಿ 4 ಕಳೆದಾಗ
ಓಕೆ, ಈ ಸಂಖ್ಯೆಯಲ್ಲಿ 4 ಕಳೆದಾಗ ಈ ಸಂಖ್ಯೆ y, ಅದರ 2 ಅಂದ್ರೆ 2y. 2 ಕಳೆದಾಗ ಅಂತ ಹೇಳಿದ್ರೆ ಅಥವಾ 4 ಕಳೆದಾಗ, ಓಕೆ, ಯಾವುದು 4 ಕಳೆದಾಗ ಅಂತ ಹೇಳಿದ್ರೆ 2y - 4 ಬರುವ ವ್ಯತ್ಯಾಸ ಎಷ್ಟಪ್ಪ? 6 ಅಂತ ಅನ್ಕೊಳ್ಳೋಣ. 4 ಸುಮ್ಮನೆ ನಾವು ಬರೀತೇವೆ, ಸಮೀಕರಣ ರೂಪದಲ್ಲಿ ಬರೀಬೇಕಪ್ಪ. ನೋಡಿ, ಹಾಗಾದ್ರೆ ಸಮೀಕರಣ ಹೆಂಗ್ ಬರೆಯಲ್ಲ? ಒಂದು ಸಂಖ್ಯೆಯ 2 4 ಕಳೆದಾಗ ಬರುವ ವ್ಯತ್ಯಾಸ, ಕಳೆದಾಗ ಏನ್ ಬರ್ತಪ್ಪ? ವ್ಯತ್ಯಾಸ ತಾನೇ ಬರುತ್ತೆ, ಹೌದಾ? ಬರುವ ವ್ಯತ್ಯಾಸ 6. ನೋಡಿ ಸಮೀಕರಣ ಹೇಗಿದೆ. ಹೀಗೆ ಇನ್ನು ಕೆಲವೊಂದೆರಡು ಹೇಳಿಕೆಗಳನ್ನ ನೋಡಿ. ಇಲ್ಲಿ ನೋಡಿ, ಒಂದು ಸಂಖ್ಯೆಯ 2 ಪಟ್ಟು 10 ಆದರೆ ಈ ಹೇಳಿಕೆಯನ್ನ ಸಮೀಕರಣ ರೂಪದಲ್ಲಿ ಬರೆಯಪ್ಪ. ನೋಡಿ, ಒಂದು ಸಂಖ್ಯೆ p ಆಗಿದೆ, ಒಂದು ಸಂಖ್ಯೆ p ಆಗಿದೆ. ಈ ಸಂಖ್ಯೆಯ 2 2p ಆಗುತ್ತೆ. ಅಂದರೆ ಈ ಸಂಖ್ಯೆಯ 2 10 ಆದರೆ ಅಂತ 10 ಆದಾಗ ಹೀಗೆ ಬರೀಬಹುದಲ್ವಾ? 2p = 10. ಹೀಗೆ 3 16 ಆದಾಗ, 4 20 ಆದಾಗ, 5 40 ಆದಾಗ, ಓಕೆ, ಈಗೆಲ್ಲ ಸಮೀಕರಣವನ್ನ ನಾವು ಹೇಳಿಕೆಯನ್ನ ಸಮೀಕರಣ ರೂಪದಲ್ಲಿ ಈ ರೂಪದಲ್ಲೇ ಬರೆಯತಕ್ಕಂಥದ್ದು ಗೊತ್ತಾಗುತ್ತೆ. ಇನ್ನು ನೋಡಿ, ಒಂದು ಸಂಖ್ಯೆಯ ಅರ್ಧದಷ್ಟು 20 ಆದರೆ ಅಂತಕ್ಕಂಥದ್ದು ಒಂದು ಹೇಳಿಕೆ. ಹಾಗಾದ್ರೆ ಇದನ್ನ ಸಮೀಕರಣ ರೂಪದಲ್ಲಿ ಹೇಗಪ್ಪ ಬರೆಯೋದು? ಒಂದು ಸಂಖ್ಯೆ ಕಾಮನ್ ಯಾವುದು ಹೇಳಿ? ಒಂದು ಸಂಖ್ಯೆ ಏನಾಗಿರ್ಲಿ, x ಆಗಿರಲಿ, ಹೌದಲ್ವಾ? ಇದರ ಅರ್ಧದಷ್ಟು ಈ ಸಂಖ್ಯೆಯ ಅರ್ಧದಷ್ಟು ಅಂತ ಹೇಳಿದ್ರೆ x/2. ಓಕೆ, ಈ ಸಂಖ್ಯೆಯ ಅರ್ಧದಷ್ಟು ಅಂತ ಹೇಳಿದ್ರೆ x/2 ಅಂದ್ರೆ ಏನಾಗ್ತದೆ? 20 ಆದಾಗ ಇದರ ಅರ್ಧದಷ್ಟು 20 ಆದಾಗ x/2 = 20. x/2 = 20. ಒಂದು ಸಂಖ್ಯೆ ಅರ್ಧದಷ್ಟು 40 ಆದಾಗ x/2 = 40. ಹೀಗೆ ನಾವು ಹೇಳಿಕೆ ರೂಪದಲ್ಲಿರ್ತಕ್ಕಂಥ ಸಮೀಕರಣಗಳನ್ನ, ವಾಕ್ಯಗಳನ್ನ ಸಮೀಕರಣ ರೂಪದಲ್ಲಿ ಬರೆಯತಕ್ಕಂಥದ್ದು ನಿಮಗೆ ಸುಲಭ ಅನಿಸಿದ್ರೆ ನಾನು ಹೇಳ್ತಕ್ಕಂಥ ಅನ್ವಯಿಕ ಉದಾಹರಣೆಗಳಿಗೆ ಸುಲಭ ಅನಿಸ್ತದೆ. ಮತ್ತೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಉದಾಹರಣೆಗಳನ್ನ ಮಾಡೋಣ. ನೋಡಿ, ಇಲ್ಲೊಂದು ಉದಾಹರಣೆ ಇದೆ. ಏನಿದೆಪ್ಪ ಅಂತ ಹೇಳಿದ್ರೆ, ಭಾಗಲಬ್ಧ ಸಂಖ್ಯೆ 3ನೇ - 7ರ 2ರಷ್ಟು ಸಂಖ್ಯೆಗೆ ಏನೋ 3ನೇ 7ರಷ್ಟರ 2ರಷ್ಟು ಸಂಖ್ಯೆಗೆ ಯಾವ ಸಂಖ್ಯೆ ಸೇರಿಸಿದರೆ 7ನೇ 3 ಆಗುತ್ತದೆ? ನೋಡಿ, ಪ್ರಶ್ನೆ ಹೇಗಿದೆಪ್ಪ ಅಂತ ಹೇಳಿದ್ರೆ, ಇದಕ್ಕಿಂತ ಸುಲಭವಾಗಿರ್ತಕ್ಕಂಥದ್ದು ಒಂದು ಹೇಳ, ಆಮೇಲೆ ಅದನ್ನ ಬೇಕಾದ್ರೆ ಮಾಡೋಣ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಉದಾಹರಣೆ. ನೋಡಿ, ನಾನೊಂದು ಉದಾಹರಣೆ ಬರೀತೀನಿ. ಒಂದು ಸಂಖ್ಯೆಯ 2ರಷ್ಟಕ್ಕೆ 3 ಸೇರಿಸಿದಾಗ ಅಥವಾ ಕೂಡಿಸಿದಾಗ ಬರುವ ಮೊತ್ತ 10 ಆದರೆ ಆ ಸಂಖ್ಯೆ ಯಾವುದು?
ಯಾವುದು? ಕ್ವಶನ್ ಮಾರ್ಕ್. ಹಾಗಾದ್ರೆ ಇದು ಪರಿಹಾರ ನೋಡಿ. ಒಂದು ಸಂಖ್ಯೆ x ಆಗಿರಲಿ. ಓಕೆ, ಈ ಸಂಖ್ಯೆ 2ರಷ್ಟು. ಓಕೆ, ಎಷ್ಟನ್ನ ಸೇರಿಸಬೇಕು? 2x ಗೆ 2x ಪ್ಲಸ್ 3. ಈ ಸಂಖ್ಯೆಗೆ ಸೇರಿಸುವ ಸಂಖ್ಯೆ ಎಷ್ಟಪ್ಪ? 3. ಹಾಗಾದ್ರೆ ಬರುವ ಮೊತ್ತ ಎಷ್ಟು? 10. ನೋಡಿ, ಹೀಗೆ ಬರಬಹುದು ಈ ಸಮೀಕರಣ. ಒಂದು ಸಂಖ್ಯೆ 2ರಷ್ಟಕ್ಕೆ 3ಅನ್ನ ಸೇರಿಸಿದಾಗ ಬರುವ ಮೊತ್ತ 10. ಹಾಗಾದ್ರೆ ಬಿಡಿಸೋದು ಹೇಗೆ ಅಂತ ನಾನು ನಿನ್ನೆ ಹೇಳ್ಕೊಡ್ತೀನಿ ನೋಡಿ. x ಅನ್ನ ಇಲ್ಲೇ ಬರ್ಕೋಬೇಕು, 3ಅನ್ನ ಆ ಕಡೆ ಕಳಿಸ್ಬೇಕು, ಅದು ಪ್ಲಸ್ 3 ಇದೆ, ಆ ಕಡೆ ಹೋಗಿ ಏನಾಗುತ್ತಪ್ಪ? -3 ಆಗುತ್ತೆ. 2x 10 ರಲ್ಲಿ 3 7 ಆಗುತ್ತೆ. x 7/2 ಆಗುತ್ತೆ. ಗುಣಾಕಾರ ಅಂತಕ್ಕಂಥದ್ದು ಭಾಗಾಕಾರ ಆಗುತ್ತೆ. 2 ರಿಂದ 7 ಅನ್ನ ಭಾಗಾಕಾರ ಮಾಡಿದ್ರೆ 3 ಪಾಯಿಂಟ್ ಆಗುತ್ತೆ. 2 3 6, 1 ಉಳಿಯುತ್ತೆ, ಪಾಯಿಂಟ್ 10 ಆಯ್ತು, 2 ಇದೆ 10. ಹಾಗಾದ್ರೆ ಆ ಸಂಖ್ಯೆ ಯಾವ್ದಪ್ಪ? 3 ಪಾಯಿಂಟ್ ಆಯ್ತು. ಅರ್ಥ ಆಗ್ತಿದ್ಯಾ? ಇದು ನಾವು ತಾಳೆ ನೋಡು. ನಾವೊಂದು ಸಮೀಕರಣ ಬರ್ತೀವಿ. ತಾಳೆ ನೋಡೋದು ಅಂತ ಹೇಳಿದ್ರೆ ನಾವು ಕಂಡುಹಿಡಿತಕ್ಕಂತ ಬೆಲೆ ಸರಿಯಾಗಿದ್ರೋ ಅಥವಾ ಇಲ್ವೋ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದು ಅಷ್ಟೇ. ನೋಡಿ, ನಾವು ಸಮೀಕರಣ ಬರ್ತೀವಿ. ಏನಪ್ಪ? 2x ಪ್ಲಸ್ 3 10 ಅಂತ ಬರ್ತೀವಿ. ಅಂದ್ರೆ ಎಡಭಾಗಕ್ಕೆ ಬಲಭಾಗ ಅಂತಕ್ಕಂಥದ್ದು ಸಮ ಅಂತ ಅದರ ಅರ್ಥ. ಹಾಗಾದ್ರೆ ನಾನು ಕಂಡುಹಿಡಿತಕ್ಕಂಥ ಬೆಲೆ x ರ ಜಾಗದಲ್ಲಿ ನಾನು ಆದೇಶ ಮಾಡ್ತೀನಿ ಅಂತ ಹೇಳಿದ್ರೆ ಬೆಲೆನ ಅದಕ್ಕೆ ತುಂಬ್ತೀನಿ ಅಂತ ಅರ್ಥ. ಎಡಭಾಗ ಬಲಭಾಗ ಹಾಗೆ ಇದೆ. ಎಷ್ಟಪ್ಪ? 2 5 10, ಕೈಗೆ 1 2 3 6 1 7, 1 ಪಾಯಿಂಟ್ ಬಿಟ್ಟರೆ ಬಿಂದು ಪ್ಲಸ್ 3 10. 7.0 ಅಂದ್ರೆ ಒಂದೇ, 7 ಅಂದ್ರೆ 7 3 ಎಷ್ಟಪ್ಪ? 10 ಹಾಗಾದ್ರೆ ನಾವು ಕಂಡುಹಿಡಿತಕ್ಕಂಥ x ನ ಬೆಲೆ ಅಂತಕ್ಕಂಥದ್ದು ಸರಿಯಾಗಿದೆ ಅಂತ ಅದರ ಅರ್ಥ. ಅರ್ಥಾಯ್ತಲ್ವಾ? ಹೀಗೆ ನಾವು ಪ್ರತಿಯೊಂದಕ್ಕೂ ಕೂಡ ತಾಳೆ ನೋಡೋ ಅವಶ್ಯಕತೆ ಇಲ್ಲ. ಅಂದ್ರೆ ನಾವು ಮಾಡ್ತಕ್ಕಂಥ ಈ ಹಂತಗಳೇನಿದಾವಲ್ಲ ಸರಿಯಾಗಿದ್ರೆ ಇಂಥ ಒಂದ್ 2 3 ಮಾಡ್ತಾ ಹೋದಾಗ ನಿಮಗೆ ಸುಲಭ ಅಂತ ಹೇಳ್ಬೋದು. ಅಂದ್ರೆ ಸುಲಭ ಆಗುತ್ತೆ. ಹಾಗಾದ್ರೆ ಇಲ್ಲೊಂದು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಒಂದು ಉದಾಹರಣೆ ಇದೆ, ಬಹಳ ಚೆನ್ನಾಗಿದೆ, ಅದು ನೋಡೋಣ. ನೋಡಿ, ಭಾಗಲಬ್ಧ ಸಂಖ್ಯೆ 3ನೇ ಮೈನಸ್ 7ರ ಏನು 3ನೇ ಮೈನಸ್ 7ರ 2ರಷ್ಟು ಸಂಖ್ಯೆಗೆ ಯಾವ ಸಂಖ್ಯೆಯನ್ನ ಸೇರಿಸಿದರೆ ಆ ಸಂಖ್ಯೆಯನ್ನು ನಾವು ಅವ್ಯಕ್ತ ಪದ ಅಂತ ಅನ್ಕೋಬೇಕು. ಯಾವ ಸಂಖ್ಯೆಯನ್ನ ಸೇರಿಸಿದರೆ ಅದು 7ನೇ 3 ಆಗುತ್ತದೆ. ನೋಡಿ ಮಕ್ಕಳೇ, ಇಲ್ಲಿ ಎರಡನೇ ಉದಾಹರಣೆ ಹೀಗಿದೆ. 3ನೇ ಮೈನಸ್ 7ರ 2ರಷ್ಟು 3ನೇ ಮೈನಸ್ 7ರ 2ರಷ್ಟು ಅಂತ ಹೇಳಿದ್ರೆ 2 ಇಂಟು 3ನೇ ಮೈನಸ್ 7, 2 ಪಟ್ಟು, ದುಪ್ಪಟ್ಟು, 2 ಪಟ್ಟು, 2ರಷ್ಟು ಎಲ್ಲ ಅರ್ಥ ಒಂದೇ. ಇದಕ್ಕೆ ನಾವೇನನ್ನ ಯಾವ ಸಂಖ್ಯೆಯನ್ನ ಸೇರಿಸಿದೆ ಬರುವ ಮೊತ್ತ ಅಥವಾ ಬರುವ ಸಂಖ್ಯೆ ಏನಾಗುತ್ತದೆ? 7ನೇ 3 ಆಗುತ್ತದೆ. ಬರುವ ಸಂಖ್ಯೆ ಏನು? ಯಾವ ಸಂಖ್ಯೆಯನ್ನು ಸೇರಿಸ ಅಂದ್ರೆ ಸೇರಿಸಬಹುದಾದ ಸಂಖ್ಯೆ x ಆಗಿರಲಿ. ಸೇರಿಸಬಹುದಾದ ಸಂಖ್ಯೆ x ಆಗಿರಲಿ. ಹಾಗಾದ್ರೆ ಈ ಬರೆಯಲ್ವಾ? ಆದ್ರೆ ಬರುವ ಸಂಖ್ಯೆ ಏನಾಗುತ್ತದೆ? ಈ ಸಂಖ್ಯೆಗೆ ಈ ಸಂಖ್ಯೆಯನ್ನು ಸೇರಿಸಿದಾಗ ಬರುವ ಸಂಖ್ಯೆ ಏನಾಗುತ್ತದೆ ಅಂತ ಹೇಳಿದ್ರಲ್ಲಿ ಬರುವ ಸಂಖ್ಯೆ 7ನೇ 3. ಹಾಗಾದ್ರೆ ಸಮೀಕರಣ ಎಲ್ಲ ಬರ್ತೀನಿ. ಹಾಗಾದ್ರೆ ಸಮೀಕರಣ ರೂಪದಲ್ಲಿ ಬರೆಯೋಣ. 3ನೇ ಮೈನಸ್ 7ರ 2ರಷ್ಟಕ್ಕೆ ಯಾವ ಸಂಖ್ಯೆಯನ್ನ
ಸೇರಿಸಿದರೆ ಅದು ಬರುವ ಸಂಖ್ಯೆ 7ನೇ 3 ಆಗುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ನೋಡ್ರಿ ಇಲ್ಲಿ ಇದು ಭಿನ್ನ ರಾಶಿ, ಇದನ್ನ ನಾವು ಹೀಗೆ ಬರ್ತೀವಿ -14 ಡಿವೈಡೆಡ್ ಬೈ 3 ಪ್ಲಸ್ x is equal to 3 divided by 8. ಈ ಒಂದು ಸಂಖ್ಯೆ ಈ ಒಂದು ಸಂಖ್ಯೆ ಸಜಾತಿ, ಅದನ್ನು ಆ ಕಡೆ ಕಳಿಸೋಣ, x ಅನ್ನ ಹಾಗೆ ಇಲ್ಲಿ ಇಟ್ಕೊಳ್ಳೋಣ. 3 divided by 7 ಈ ಸಂಖ್ಯೆ ಆ ಕಡೆ ಹೋದಾಗ ಪ್ಲಸ್ 14 divided by 3 ಅಥವಾ 3ನೇ 14 ಅಂತ ಹೇಳ್ತಿರಲ್ವಪ್ಪ, ಹೇಗಾದ್ರೆ ಮಾಡಿ ನೀವೆಲ್ಲ 3ನೇ 14 7ನೇ 3 ಅನ್ನೋದ್ರ ಬದಲು 3 divided by 7 14 divided by 3 ಅಂತಕ್ಕದನ್ನ ರೂಢಿ ಮಾಡ್ಕೊಳ್ಳಿ. ಓಕೆ, ಇಲ್ಲಿ 7 ಮತ್ತು 3 ಇವೆರಡು ಬೆಸ ಸಂಖ್ಯೆಗಳು. ಇದರ ಲಾಸ ಏನಾಗುತ್ತೆ? ಕಾಮನ್ ಆಗಿ 7 3 20. ಹೌದಾ? 7 ರಿಂದ 21 ಭಾಗಿಸಿ, ಭಾಗಲಬ್ಧ 3 ಬರುತ್ತೆ. ಆ 3 ರಿಂದ ಈ ಅಂಶಕ್ಕೆ ಗುಣಾಕಾರ ಮಾಡಿ, 3 3 ಎಷ್ಟಪ್ಪ 9. ಓಕೆ, ಇವೆಲ್ಲ ನಿಮಗೆ ಪ್ರಾಥಮಿಕ ಹಂತದಲ್ಲಿ ಭಿನ್ನರಾಶಿ ಸಂಖ್ಯೆಗಳನ್ನ ಹೇಗೆ ಕೂಡಬೇಕು, ಹೇಗೆ ಕಳಿಬೇಕು, ಕೂಡಿಸ್ಬೇಕು, ಭಾಗಿಸ್ಬೇಕು ಅಂತಕ್ಕಂಥದ್ದನ್ನ ಕಲ್ತ್ಕೊಂಡು ಬಂದಿದ್ರೆ ಅದನ್ನ ಇಲ್ಲಿ ಪುನರಾವರ್ತನೆ ಮಾಡ್ಕೋಬೇಕು. 3 ರಿಂದ 21 ಭಾಗಿಸಿ, ಎಷ್ಟಲೇ 3 ಎಷ್ಟಲೇ 21ಪ್ಪ 7. ಹಾಗಾದ್ರೆ 7 ರಿಂದ ಈ 14ಕ್ಕೆ ಗುಣಿಸಿ, 14 ಒಳ್ಳೆ ಎಷ್ಟು ಎಷ್ಟು 15 ಒಳ್ಳೆ ಎಷ್ಟು ನಿಮಗೆ ಆ ತರ ಮಗ್ಗಿ ಗೊತ್ತಾಗದಿದ್ದಾಗ ಇಲ್ಲಿ ಸೈಡ್ಗೆ ನೀವು ಭಾಗಿಸ್ಕೋಬಹುದು ಅಥವಾ 14 ಮಗ್ಗೆ ಮಾಡ್ಕೋಬಹುದು. ಎಷ್ಟಪ್ಪ 98. ಸುಮ್ಮನೆ ನನಗೆ ಮಗ್ಗಿ ಗೊತ್ತಿದೆ, ನಾನು ಪರ್ಫೆಕ್ಟ್ ಇದೀನಿ ಅಂತ ಹೇಳಿದಾಗ ಮಾತ್ರ ಡೈರೆಕ್ಟ್ ಅಲ್ಲ, ಇಲ್ಲಪ್ಪ ಅಂತ ಹೇಳಿದ್ರೆ ಇದು ಸುಲಭ ಮಾರ್ಗ. ಈ ತರ ನೀವು ಗುಣಾಕಾರ ಮಾಡ್ಕೊಂಡು ನೀವು ಇಲ್ಲಿ ಮಾಡಬಹುದು. ಓಕೆ, 98 ಪ್ಲಸ್ 90 ಎಷ್ಟಪ್ಪ 98 ಗೆ 9 ಸೇರಿಸಬೇಕು. ಎಷ್ಟಾಗುತ್ತಪ್ಪ 107 ಅಲ್ವಾ, ಡಿವೈಡೆಡ್ ಬೈ 21. ಹಾಗಾದ್ರೆ ಇದು 3 ರಿಂದ ಭಾಗ ಆಗುತ್ತೆ ಅಂತ ಅನಿಸುತ್ತೆ. ಅಥವಾ ನೋಡೋಣ, 3 7 21 ಅಲ್ಲನಪ್ಪ, 3 3 9 3 ರಿಂದ ಭಾಗ ಆಗಲ್ಲ ಅಲ್ವಾ, 3 ರಿಂದ ವಿಶೇಷವಾಗಿ ಭಾಗ ಆಗಲ್ಲ. ಇದನ್ನ ಹಾಗೇನೆ ಇಡಬಹುದು ಅಥವಾ 21 ರಿಂದ ಭಾಗಾಕಾರವನ್ನ ಮಾಡಬಹುದು. ಸೈಡ್ ಗೆ ಬೇಕಾದ್ರೆ ಮಾಡ್ತೀವಿ. 21 ರಿಂದ ಎಷ್ಟೇ ಕಾಮನ್ ಆಗಿ 21 ಐತೆ 105. ಓಕೆ, 21 5 105, ಇನ್ನೆಷ್ಟು ಉಳಿತು 2 ಉಳಿತು. ಪಾಯಿಂಟ್ ಕಟ್ಟಿದ್ರೆ ಎಷ್ಟಾಯ್ತಪ್ಪ 20 ಆಯ್ತು. ಇನ್ನೊಂದು ಪಾಯಿಂಟ್ ಕಟ್ಟಿದ್ರೆ ಎಷ್ಟಾಯ್ತು 200 ಆಯ್ತು. 0 ಕಟ್ಟಿನ ಅವಾಗ 200 ಅಂತ ಹೇಳಿದ್ರೆ 25 ಒಂದು ಎಷ್ಟೇ 9 ಅಥವಾ 8 ಆಗುತ್ತೆ. ಕಾಮನ್ ಆಗಿ 5.09. ಇದು ಪರಿಪೂರ್ಣವಾಗಿ ಈ ಸಂಖ್ಯೆಯಿಂದ ಭಾಗ ಆದರೆ ಭಾಗಿಸಿ, ಇಲ್ಲಪ್ಪ ಅಂತ ಹೇಳಿದ್ರೆ ಆ ಭಿನ್ನರಾಶಿ ರೂಪದಲ್ಲೇ ಆ ಸಂಖ್ಯೆಯನ್ನ ಇಡಿ. ಅರ್ಥ ಆಗ್ತಿದೆಯಾ? ಹೀಗೆ ನಾವು ಈ ಒಂದು ಅಥವಾ ಸಂಕ್ಷಿಪ್ತ ರೂಪದಲ್ಲೂ ಕೂಡ ನಾವು ಇಡಬಹುದು. ಓಕೆ, ನಂತರ ಇಲ್ಲೊಂದು ರೇಖಾಗಣಿತದಲ್ಲಿ ಬರ್ತಕ್ಕಂಥ ಸಮತಲಾಕೃತಿಗಳು ಅಥವಾ ಚತುರ್ಭುಜದಲ್ಲಿ ಸಂಬಂಧಪಟ್ಟಂತ ಒಂದು ಉದಾಹರಣೆ ಇದೆ, ಅದನ್ನು ಕೂಡ ಮಾಡ್ತೀವಿ. ಇದು ಅರ್ಥ ಆಯ್ತಲ್ವಾ? ನೋಡಿ, ಈ ಬಂದಂತ ಉತ್ತರ ನಿಮಗೆ ನಿಶೇಷವಾಗಿ ಭಾಗಿಸಬಹುದು, ನಿಶೇಷವಾಗಿ ಉತ್ತರ ಇಡಬಹುದು ಅನ್ನೋದಿದ್ರೆ ನೀವು ಭಾಗಾಕಾರ ಮಾಡಿ, ಇಲ್ಲಾಂದ್ರೆ ನೀವು ಭಿನ್ನರಾಶಿ ರೂಪದಲ್ಲೇ ಇಡಬಹುದು, ತಪ್ಪೇನಿಲ್ಲ. ಅಂದ್ರೆ ಕೆಲವು ಭಾಗಲಬ್ಧ ಸಂಖ್ಯೆಗಳು ಅಂತ್ಯಗೊಳ್ಳದ ಆವರ್ತ ಆಗ್ತಕ್ಕಂಥ ದಶಮಾಂಶ ರೂಪದಲ್ಲಿ ಬರೋದ್ರಿಂದ ನೀವು ಆ ಸಂಖ್ಯೆಗಳನ್ನು ಭಾಗಾಕಾರ ಮಾಡೋ ಅವಶ್ಯಕತೆ ಇಲ್ಲ, ನೀವು ಭಿನ್ನರಾಶಿ ರೂಪದಲ್ಲೇ ಇಡಬಹುದು. ಓಕೆ, ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಒಂದು ಆಯತದ ಸುತ್ತಳತೆಯು, ಸುತ್ತಳತೆ ಅಂದ ತಕ್ಷಣ ನಾವು ಏನ್ ಅರ್ಥ ಮಾಡ್ಕೊತೀವಪ್ಪ ಅಂತ ಹೇಳಿದ್ರೆ
ಎಲ್ಲ ಈ ಒಂದು ಸಮತಲಾಕೃತಿಯ ಪರಿಕಲ್ಪನೆಯನ್ನ ಕೊಡ್ತಕ್ಕಂತ ಅಥವಾ ಬಹುಭುಜಾಕೃತಿಯ ಪರಿಕಲ್ಪನೆಯನ್ನ ಕೊಡ್ತಕ್ಕಂತ ಜಾಗ ಆಗ್ಲಿ ಅಥವಾ ಜಮೀನಾಗ್ಲಿ ಅದರ ಸುತ್ತಳತೆ ಅಂತ ಹೇಳಿದ್ರೆ ಎಲ್ಲಾ ಬಾಹುಗಳ ಮೊತ್ತ, ಅದನ್ನ ಸುತ್ತಳತೆ, ಸುತ್ತಲೂ ಇರ್ತಕ್ಕಂಥ ಅಳತೆ, ಆ ಸುತ್ತಲೂ ಇರ್ತಕ್ಕಂಥ ಆ ಬದಿಗಳು ರೇಖಾಖಂಡದ ಒಂದು ಪರಿಕಲ್ಪನೆಯನ್ನ ಕೊಡ್ತವೆ. ಬದಿ ಅಂದ್ರೆ ರೇಖೆ, ರೇಖಾಖಂಡ. ಕೆಲವೊಂದು ಜಾಗಗಳು ವಕ್ರವಾಗಿರ್ತವೆ, ಅದಲ್ಲ. ನಾವು ಏನಿದೆ ಈ ಜಾಗ ಹೇಗಿದೆಯಪ್ಪ ಅಂತ ಅಂದ್ರೆ ಆಯತದ ಪರಿಕಲ್ಪನೆಯನ್ನ ಕೊಡ್ತಕ್ಕಂತ ಈ ಒಂದು ಸ್ಥಳದ ಸುತ್ತಳತೆ ಅಂತ ನಾವು ಅನ್ಕೋಬೇಕು. ಏನಿದೆ 13 ಸೆಂಟಿಮೀಟರ್ ಇದೆ. ಇದನ್ನ ಸುತ್ತಳತೆ, ಇದಕ್ಕೆ ಈ ಒಂದು ಬದಿಯ ಶೃಂಗ ಬಿಂದುವಿಗೆ ನಾವು ಹೆಸರಿಸೋಣ ಸುತ್ತಳತೆ. ಆಯತದ ಸುತ್ತಳತೆ 13 ಸೆಂಟಿಮೀಟರ್. ಓಕೆ. ಅದರ ಅಗಲವು, ಇದರ ಅಗಲ, ಆಯತದ ಅಗಲ ಆಯತದ ಅಗಲ ಎಷ್ಟಿದೆಪ್ಪ ಅಂತಂದ್ರೆ 2.43 ಸೆಂಟಿಮೀಟರ್. ಹಾಗಾದ್ರೆ ಅದರ ಉದ್ದವನ್ನ ಕಂಡಿದ್ದೀರಿ. ಉದ್ದ ಕ್ವಶನ್ ನೋಡಿ, ಆಯತ ಅಂತ ಹೇಳಿದ ತಕ್ಷಣ ಆಯತಕ್ಕೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳು ನಮಗೆಲ್ಲ ಗೊತ್ತಿರಬೇಕು. ಏನಪ್ಪ ಗುಣಲಕ್ಷಣಗಳು? ಬಾಹುಗಳು ಮತ್ತು ಕೋನಗಳಿಗೆ ಆಧರಿಸಿ ನಾವು ಗುಣಲಕ್ಷಣಗಳನ್ನ ಹಿಂದಿನ ಒಂದು ತರಗತಿನಲ್ಲಿ ಚತುರ್ಭುಜಗಳು ಅಂತಕ್ಕಂಥ ಒಂದು ಪಾಠ ಇತ್ತೇನೋ ಅನ್ಸುತ್ತೆ ಪ್ರಾಥಮಿಕ ಹಂತದಲ್ಲಿ. ಆ ಚತುರ್ಭುಜಗಳು ಅಂತಕ್ಕಂಥ ಪಾಠದಲ್ಲಿ ಆಯತ, ವರ್ಗ, ಸಮಾಂತರ ಚತುರ್ಭುಜ, ವಜ್ರಾಕೃತಿ ಇವುಗಳೆಲ್ಲ ಗುಣಲಕ್ಷಣಗಳನ್ನ ನೀವು ತಿಳ್ಕೊಂಡ್ ಬಂದಿದ್ದೀರಾ. ಆಯತ ಅಂದ ತಕ್ಷಣ ಏನು, ಈ ಬಾಹುಗಳಿಗೆ ಸಂಬಂಧಪಟ್ಟಂತಹ ಗುಣಲಕ್ಷಣ ನಮ್ಗೆ ಇಲ್ಲಿ ಬೇಕಷ್ಟೇ. ಕೋನಗಳಿಗೆ ಸಂಬಂಧಪಟ್ಟಂತ ಗುಣಲಕ್ಷಣಗಳು ನಮ್ಗೆ ಇಲ್ಲ, ಅವಶ್ಯಕತೆ ಇಲ್ಲ. ಹಾಗಾದ್ರೆ ಆಯತದಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ತವೆ? ಸಮ ಮತ್ತು ಸಮಾಂತರವಾಗಿರ್ತವೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಂದ್ರೆ ಅಭಿಮುಖ ಅಂದ್ರೆ ಏನರ್ಥ? ಎದುರು ಬದುರು ಅಂತ. ಪಾರ್ಶ್ವ ಅಂದ್ರೆ ಒಂದು ಬದಿಯ ಪಕ್ಕ ಇನ್ನೊಂದು ಬದಿ ಅಂತ. ಬಾಹು ಅಥವಾ ಬದಿ ಅಲ್ವಾ? ಅಭಿಮುಖ ಅಂದ್ರೆ ಆಪೋಸಿಟ್ ಇರ್ತಕ್ಕಂಥ. ಏನಾಗಿರ್ತವೆ? ಸಮ ಅಂತ ಹೇಳಿದಾಗ ನಾವೆಲ್ಲ ಎಕ್ಸ್ ಅಂತ ತಗೋಣ. ಹಾಗಾದ್ರೆ ಎಬಿ ನ ಬದಿ ಎಕ್ಸ್ ಆಗಿದ್ರೆ ಸಿಡಿ ಅದರ ಅಭಿಮುಖ ಬದಿ ಅಥವಾ ಅಭಿಮುಖ ಬಾಹು ಅಂತಕ್ಕಂಥದ್ದು ಕೂಡ ಎಕ್ಸ್ ಅಂತ ನಾವು. ಯಾಕಪ್ಪ, ಯಾಕೆ ಸರ್ ನಾವಿಲ್ಲಿ ಬರೀತಾ ಇದೀವಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಂದು ಬದಿಗೆ ಒಂದು ಬಾಹುಗಿಂತ ಇನ್ನೊಂದು ಬಾಹು ಎಷ್ಟಿದೆ ಅಂತಕ್ಕಂಥದ್ದನ್ನ ಇನ್ನೊಂದು ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ. ಆಯತದ ಉದ್ದ ಎಕ್ಸ್ ಆಗಿರಲಿ ಅಂತ ತಗೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ಅದನ್ನ ಕಂಡುಹಿಡಿಬೇಕಲ್ವಾ. ಫಸ್ಟ್ ಆಯತದ ಉದ್ದ ಎಕ್ಸ್ ಆಗಿರಲಿ. ಓಕೆ, ಆಯತದ ಉದ್ದ ಏನಾಗಿಲ್ಲಪ್ಪ? ಎಕ್ಸ್ ಆಗಿದೆ. ಹಾಗಾದ್ರೆ ನಾವು ಉದ್ದ ಇದು ಅಗಲ ಅಂತ ಕನ್ಸಿಡರ್ ಮಾಡೋಣ. ಉದ್ದ ಜಾಸ್ತಿ ಇದೆ, ಅಗಲ ಕಡಿಮೆ. ಹೌದೇನಪ್ಪ? ಏನಿದೆ ಒಂದು ಕಾನ್ಸೆಪ್ಟ್, ಆಯತದ ಅಗಲ ಏನಾಗಿದೆಪ್ಪ ಅಂತ ಹೇಳಿದ್ರೆ ಅವರೇ ಕೊಟ್ಟಿದ್ದಾರೆ 2.43 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆಪೋಸಿಟ್ ಎಷ್ಟು? 2.43. ಇದು ಉದ್ದ ಅಗಲ ಎಷ್ಟಿರುತ್ತೋ ಅದರ ಅಭಿಮುಖ ಅಗಲನು ಕೂಡ ಅಷ್ಟೇ ಇರ್ತದೆ. ಉದ್ದ ಎಷ್ಟಿರುತ್ತೋ ಅದರ ಅಭಿಮುಖ ಉದ್ದನು ಕೂಡ ಅಷ್ಟೇ ಇರುತ್ತೆ. ಅದರ ಅರ್ಥ ಏನಪ್ಪ ಅಂತಂದ್ರೆ ಆ ಬಾಹುಗಳಿಗೆ ಇರ್ತಕ್ಕಂಥ ನಡುವಿನ ಗುಣಲಕ್ಷಣ. ಹಾಗಾದ್ರೆ ಇಲ್ಲಿ ನೋಡಿ, ಸುತ್ತಳತೆ ಕೊಟ್ಟಿದ್ದಾರೆ. ಸುತ್ತಳತೆ ದತ್ತ ಆಯತದ ಸುತ್ತಳತೆ ಎಬಿ ಪ್ಲಸ್ ಬಿಸಿ ಪ್ಲಸ್ ಸಿಡಿ ಪ್ಲಸ್ ಡಿ ಅಂದ್ರೆ ಎಲ್ಲಾ ಬಾಹುಗಳ ಮೊತ್ತ. ಸುತ್ತಳತೆ ಎಷ್ಟು ಕೊಟ್ಟಿದ್ದಾರಪ್ಪ? 13. ಎಬಿ ಎಷ್ಟಿದೆ? ಎಕ್ಸ್ ಪ್ಲಸ್ ಬಿಸಿ ಎಷ್ಟಿದೆ? 2.43 ಪ್ಲಸ್ ಎಕ್ಸ್ ಪ್ಲಸ್ 2.4. ಹೌದಲ್ವಾ? ಎಲ್ಲ ಬಾಹುಗಳ ಮೊತ್ತ 13 ನೋಡಿ. ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯ್ತಪ್ಪ? 2x ಪ್ಲಸ್ ಇದನ್ನ ಮಿಶ್ರ ಭಿನ್ನರಾಶಿಯನ್ನ ಮಿಶ್ರ ಭಿನ್ನರಾಶಿ ಬರುತ್ತೆ. 4 8 8 3 ಎಷ್ಟಪ್ಪ? 11 ಡಿವೈಡೆಡ್ ಬೈ
ಒಂದು 13 ಇಸ್ ಈಕ್ವಲ್ ಟು 2x ಪ್ಲಸ್ 22 22/4 ಹಾಗಾದ್ರೆ ನೋಡಿ 13 ಮೈನಸ್ 22/4 ಇಸ್ ಈಕ್ವಲ್ ಟು 2x. ಇಲ್ಲೊಂದು ಸಮೀಕರಣ ಬಂತು ನೋಡಿ. 13 ಇಸ್ ಈಕ್ವಲ್ ಟು 2x ಪ್ಲಸ್ 22/4. ಇದು ಒಂದು ಸಮೀಕರಣ. ಅದು ನಾವು ಹೇಗೆ ಬಿಡಿಸೋದು ಅಂತ ನಾವು ನಿನ್ನೆ ತಿಳ್ಕೊಂಡಿದ್ವಿ. ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಎರಡನೇ ಹಂತದಲ್ಲಿ ಈ ಸಜಾತಿ ಪದಗಳನ್ನ ಒಗ್ಗೂಡಿಸಿದ್ವಿ. ಈ ಕಡೆ ತಂದೆ 4 ಕ್ಲಾಸ್ ಆಗುತ್ತೆ. ಹೌದಾ? 13 4 ಎಷ್ಟಪ್ಪ? 52. 1 ರಿಂದ 4 ಅನ್ನ ಭಾಗಿಸಬೇಕು, 4 ರಿಂದ 13 ಅನ್ನ ಗುಣಿಸಬೇಕು. ಅದೇ ತರಹ 4 4 ಕ್ಯಾನ್ಸಲ್ ಆಗುತ್ತೆ, 22 2x. ಇದೇನಾಗುತ್ತೆ, ಮೇಲ್ಗಡೆ 52 ರಲ್ಲಿ 22 ಹೋದ್ರೆ 30 ಉಳಿಯುತ್ತೆ, ಕೆಳಗಡೆ 4/2x. ಇದು ಇದಕ್ಕಿಂತ 30 ಡಿವೈಡೆಡ್ ಬೈ 4 ಇಂಟು 2 x. ಈ ಎರಡನ್ನ ನಾನು ಈ ಕಡೆ ತಗೊಂಡಿದ್ದೀನಿ. 2 ಒಂದೇ 2 15 15 ಡಿವೈಡ್ ಬೈ 4 x. ಇದು 4 ರಿಂದ ಭಾಗಿಸಬಹುದು ಅಥವಾ ಹಾಗೇನೆ ಹೇಳ್ಬೋದು. ಅರ್ಥ ಇದೆಯಾ? ಹಾಗಾದ್ರೆ ಹಾಗೇನೆ ಇಟ್ಟರೆ ಅರ್ಥ ಏನು? ಆಯುಧದ ಉದ್ದ ಎಷ್ಟಪ್ಪ ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಮಿಶ್ರ ಭಿನ್ನ ರಾಶಿನಲ್ಲಿ ಇಡಬಹುದು ಅಥವಾ ಸಮ ವಿಷಮ ಭಿನ್ನ ರಾಶಿನಲ್ಲಿನೇ ಇಡಬಹುದು. ಹಾಗಾದ್ರೆ ಇಲ್ಲಿ ಯಾಕೆ ಇಲ್ಲಿ ಆಯತದ ಅಗಲವನ್ನ ಮಿಶ್ರ ಭಿನ್ನ ರಾಶಿನಲ್ಲಿ ಕೊಟ್ಟಿದ್ರೆ ನಾವು ಕೂಡ ಆಯತದ ಉದ್ದವನ್ನ ಮಿಶ್ರ ಭಿನ್ನ ರಾಶಿನಲ್ಲಿ ಇಡೋಣ. ಓಕೆ, 4 12. ಓಕೆ, 4 ಎಷ್ಟಪ್ಪ? 12. ಉಳಿತಕ್ಕಂಥದ್ದು ಇನ್ನ 3. ಹಾಗಾದ್ರೆ 3.4 ಸೆಂಟಿಮೀಟರ್ ಅಂತಕ್ಕಂಥದ್ದು ದತ್ತ ಆಯತಾಕಾರದ ಅಗಲ ಉದ್ದ ಆಗಿರುತ್ತೆ. ಹಾಗಾದ್ರೆ ಆಯತದ ಉದ್ದ ಎಷ್ಟಪ್ಪ ಅಂತ ಹೇಳಿದ್ರೆ ಆಯತದ ಉದ್ದ ಅಂತಕ್ಕಂಥದ್ದು x = 3.43 ಸೆಂಟಿಮೀಟರ್. ಹೀಗೆ ನಾವು ಈ ಒಂದು ಅನ್ವಯಿಕ ಉದಾಹರಣೆಗಳನ್ನ ನಾವು ಸುಲಭವಾಗಿ ಮಾಡಬಹುದು. ಇದು ಕೂಡ ಇಲ್ಲೊಂದು ನಿಮ್ಮ ಮನೆಯಲ್ಲಿ ಸಿಇಟಿ ಪರೀಕ್ಷೆಯನ್ನು ಹಾಕಿರ್ತಾರೆ, ನಿಮ್ಮ ಅಣ್ಣರಾಗಲಿ ನಿಮ್ಮ ಅಕ್ಕಗಳಾಗಲಿ, ಅವರೆಲ್ಲ ಆ ಕೆಲವು ಸಿಇಟಿ ಪರೀಕ್ಷೆಯಲ್ಲಿ ಕೆಲವೊಂದು ವಯಸ್ಸಿಗೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ಕೊಡ್ತಾರೆ. ಅಂದ್ರೆ ಆ ವಯಸ್ಸಿಗೆ ಸಂಬಂಧಪಟ್ಟಂತಹ ಉದಾಹರಣೆ ಹೇಗಿರ್ತವೆ, ನಿಮಗೆ ಈ ಉದಾಹರಣೆಗಳು ಮುಂದಿನ ಒಂದು ನಿಮ್ಮ ಫ್ಯೂಚರ್ ಅಲ್ಲಿ ಹೇಗೆ ಉಪಯೋಗ ಆಗ್ತವೆ ಅಂತಕ್ಕಂಥದ್ದನ್ನ ಅದಕ್ಕೆ ಹೇಳೋದು. ಪ್ರತಿ ವಿಷಯ ಒಂದಲ್ಲ ಒಂದು ದಿನ ನಿಮಗೆ ಉಪಯೋಗ ಆಗುತ್ತೆ. ನನಗೆ ಗಣಿತ ಇಷ್ಟ ಇಲ್ಲ, ನನಗೆ ಇಂಗ್ಲಿಷ್ ಕಷ್ಟ ಆಗುತ್ತೆ, ಸೈನ್ಸ್ ಅಂದ್ರೆ ಆಗದೇ ಇಲ್ಲ, ಆ ತರ ಎಲ್ಲ ಬರೋದು. ಇದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ವಯಸ್ಸಲ್ಲಿ ತಿಳ್ಕೋಬೇಕು. ನಂತರ ಅದು ಒಂದಲ್ಲ ಒಂದು ದಿನ ನಿಮಗೆ ಉಪಯೋಗ ಆಗುತ್ತೆ. ಯಾವುದೇ ಒಂದು ಸಂದರ್ಭದಲ್ಲಿ ನೀವು ಕಲಿತಿರ್ತಕ್ಕಂಥ ಆ ಪಾಠ ಅಂತಕ್ಕಂಥದ್ದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇಲ್ಲೊಂದು ವಯಸ್ಸಿಗೆ ಸಂಬಂಧಪಟ್ಟಂತಹ ಉದಾಹರಣೆ ಇದೆ ನೋಡಿ ಮಕ್ಕಳೇ. ಅದನ್ನ ಹೇಗೆ ಬಳಸಬಹುದು ಅಂತಕ್ಕಂಥದ್ದನ್ನ ಇದು ಅರ್ಥ ಆಗಿದೆಯಲ್ವಾ? ಸರಿಯೇನಪ್ಪ? ಓಕೆ. ನೋಡಿ, ಇಲ್ಲೊಂದು ಉದಾಹರಣೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಸಾಹಿಲನ ತಾಯಿಯ ಈಗಿನ ವಯಸ್ಸು ಸಾಹಿಲನ ಈಗಿನ ವಯಸ್ಸಿನ 3ರಷ್ಟಿದೆ. ಈಗ ನಮ್ಮ ತಂದೆ ತಾಯಿಯ ವಯಸ್ಸು ನಮಗಿಂತ ಹೆಚ್ಚಾಗಿರ್ತಕ್ಕಂಥದ್ದು ಈಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಅದು ಗೊತ್ತಿದೆ ಅಂತ ಹೇಳಿದ್ರೆ ಗೊತ್ತಿರ್ಬೇಕಂತೇನಿಲ್ಲ, ಅದು ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ. ಹೌದೇನಪ್ಪ? ಇಲ್ಲೇನಿದೆ, ಸಾಹಿಲ್ ಅಂತಕ್ಕಂಥವನು ಅವರ ಮಗ. ಇಲ್ಲಿ ವಯಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆ ಇದೆ. ಸಾಹಿಲನ
ತಾಯಿಯ ಈಗಿನ ವಯಸ್ಸು ಸಾಹಿಲ್ನ ಈಗಿನ ವಯಸ್ಸಿನ 3ರಷ್ಟಿದೆ. ನೋಡಿ, ಫಸ್ಟ್ ನಾವು ಸಾಹಿಲ್ ಮತ್ತು ಅವರ ತಾಯಿ, ಸಾಹಿಲ್ ಮತ್ತು ಅವರ ತಾಯಿ. ತಾಯಿಯ ಈಗಿನ ವಯಸ್ಸನ್ನ ನಾನು ಎಕ್ಸ್ ಅಂತ ತಗೋಣ. ಈಗಿನ ವಯಸ್ಸು ಓಕೆ, ಕಾಲಮ್ ಈ ತರ ಕಾಲಮ್ ಹಾಕಿದ್ರೆ ನಿಮಗೆ ಸುಲಭ ಅನ್ಸುತ್ತೆ. ಈಗಿನ ವಯಸ್ಸು ತಾಯಿದು ಈಗಿನ ವಯಸ್ಸು ಇವರು ಎಕ್ಸ್ ಆಗಿರ್ಲಿ, ಇವರ 3 ಪಟ್ಟು ಅಂತ ಹೇಳಿದ್ರೆ ತಾಯಿಯ ವಯಸ್ಸು 3x. ಓಕೆ, ಹಾಗಾದ್ರೆ 5 ವರ್ಷಗಳ ನಂತರ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಮಗೆ 10 ವರ್ಷ, ನಮ್ಮ ತಾಯಿಗೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ತಗೊಂಡಪ್ಪ, ನಿಮ್ಗಿರ್ತಕ್ಕಂಥ ವಯಸ್ಸು 12 ವರ್ಷ ಅಂತ ಅಂದ್ಬಿಡಿ. ಇದ್ರ ಪ್ರಕಾರ ನಿಮ್ ತಾಯಿಗೆ ಎಷ್ಟಾಗುತ್ತಪ್ಪ? 36 ವರ್ಷ. ಓಕೆ, ಹಾಗಾದ್ರೆ 5 ವರ್ಷಗಳ ನಂತರ ನಿಮಗೆ ಎಷ್ಟು ವಯಸ್ಸಾಗುತ್ತೆ? ಬೇಡ, 5 ವರ್ಷದ ಆಮೇಲೆ ಹೇಳೋಣ. 1 ವರ್ಷದ ನಂತರ ನಿಮ್ಗೆ ವಯಸ್ಸು ಎಷ್ಟಾಗುತ್ತೆ? ಈಗಿನ ವಯಸ್ಸು 12 ವರ್ಷ ಅಂದ್ರೆ 1 ವರ್ಷದ ನಂತರ 13 ವರ್ಷ, 2 ವರ್ಷದ ನಂತರ 14 ವರ್ಷ. ಹಾಗಾದ್ರೆ 5 ವರ್ಷದ ನಂತರ ನಿಮ್ಗೆ ಎಷ್ಟು ವಯಸ್ಸಾಗುತ್ತೆ? 12ಕ್ಕೆ 5ಅನ್ನ ಸೇರಿಸಬೇಕು. ಎಷ್ಟಾಗುತ್ತಪ್ಪ? 17 ವರ್ಷ ಆಗುತ್ತೆ. ಹಾಗೇನೆ ನಿಮ್ ತಾಯಿಗೆ 36 ಇರ್ತಕ್ಕಂಥದ್ದಕ್ಕೆ 5 ವರ್ಷ ಸೇರಿಸಿದಾಗ ಅವ್ರಿಗೆ ಎಷ್ಟಾಗುತ್ತೆ? ಅವ್ರಿಗೆ ಅಷ್ಟೇ ಇರುತ್ತಾ? ಇಲ್ಲ ತಾನೆ, ಅವ್ರಿಗೂ ಕೂಡ ವಯಸ್ಸು ಹೆಚ್ಚಾಗುತ್ತೆ, 41 ವರ್ಷ. ಅಂದ್ರೆ ಇದು ನಾನು 15 ವರ್ಷ ಮಗಂದು ತಾಯಿದು 45 ವರ್ಷ ಅಂತ ಬರೆಯಂಗಿಲ್ಲ. ಅಲ್ಲಿ ಏನಿದೆ ಅಲ್ಲಿ ಕೊಟ್ಟಿರ್ತಕ್ಕಂಥ ನಮಗೆ ಗೊತ್ತಿಲ್ಲ, ಅವ್ರ ವಯಸ್ಸು ಎಷ್ಟು ಅಂತಾನೆ ಗೊತ್ತಿಲ್ಲ. ಆದ್ರೆ ಅವರಿಬ್ಬರ ವಯಸ್ಸಿನ ನಡುವಿನ ಒಂದು ಸಂಬಂಧವನ್ನ ಈ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಸಾಹಿಲ್ಗಿಂತ ಅವರ ತಾಯಿಯ ವಯಸ್ಸು ಅಂತಕ್ಕಂಥದ್ದು 3 ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇವರಿಬ್ಬರ 5 ವರ್ಷಗಳ ನಂತರನ ವಯಸ್ಸು, 5 ವರ್ಷದ ನಂತರದ ವಯಸ್ಸು 5 ವರ್ಷದ ನಂತರ ಇವರ ಸಾಹಿಲ್ನ ವಯಸ್ಸು ಎಷ್ಟಾಗುತ್ತಪ್ಪ? x+5. 5 ವರ್ಷ ಹೆಚ್ಚಾಗುತ್ತೆ. 5 ಪಟ್ಟಾಗಲ್ಲ, 5x ಅಂತ ಬರೆಯಕ್ ಬರಲ್ಲ, 5 ವರ್ಷ ಹೆಚ್ಚಾಗುತ್ತೆ. ಹಾಗಾದ್ರೆ ಇವರ ವರ್ಷನೂ ಕೂಡ 5 ವರ್ಷ ಹೆಚ್ಚಾಗುತ್ತೆ. ಎಷ್ಟಾಯ್ತು? 3x+5 ಅಂತ ಬರೆಯುತ್ತೆ. ನಂತರ ಇವರಿಬ್ಬರ 5 ವರ್ಷಗಳ ನಂತರ ಇವರಿಬ್ಬರ ವಯಸ್ಸಿನ ಮೊತ್ತ ಅಂತಕ್ಕಂಥದ್ದು 66 ವರ್ಷಗಳಾದ್ರೆ ಹಾಗಾದ್ರೆ ಈಗಿನ ವಯಸ್ಸು ಎಷ್ಟು? ಏನು ಇವರ ಮೊತ್ತ ಯಾರ್ಯಾರಪ್ಪ? ತಾಯಿ ಮತ್ತು ಮಗನ ವಯಸ್ಸಿನ ಮೊತ್ತ. ತಾಯಿಯ ವಯಸ್ಸು 5 ವರ್ಷದ ನಂತರ 3x+5 ಇದೆ, ಪ್ಲಸ್ ಮಗನ ವಯಸ್ಸು x+5 ಇದೆ. ಹಾಗಾದ್ರೆ ಇವರಿಬ್ಬರ ವಯಸ್ಸಿನ ಮೊತ್ತ ಅಂತಕ್ಕಂಥದ್ದು 66. ಯಾವಾಗ? 5 ವರ್ಷಗಳ ನಂತರ. ಹಾಗಾದ್ರೆ ನೋಡಿ, ಇದನ್ನು ನಾವು ಈ ಒಂದು ವಾಕ್ಯವನ್ನ ನಾವು ಸಮೀಕರಣ ರೂಪದಲ್ಲಿ ಬರೆದಾಗ ಈ ಒಂದು ರೂಪವನ್ನ ನಮಗೆ ತಿಳಿಸ್ಕೊಡ್ತೀವಿ. ಹಾಗಾದ್ರೆ 3x+5 ಪ್ಲಸ್ x+5 66. ಇಲ್ಲಿ ನಿಮಗೆ ಗೊತ್ತಿದೆ ಸಜಾತಿ ಪದಗಳು 3x ಮತ್ತು x ಅಂತಕ್ಕಂಥದ್ದು ಒಂದೇ ಜಾತಿ. ಕೂಡಿಸಿದ್ರೆ ಎಷ್ಟಪ್ಪ? 4x. ಓಕೆ, ಈ 5+5 ಇದು ಒಂದೇ ಜಾತಿ 10 66. ನೋಡಿ, ಇದು ನೋಡಿದ ತಕ್ಷಣ ಇದು ನೋಡಿದ್ರೆ ಸಮೀಕರಣ ಏನಪ್ಪ ಇಷ್ಟು ದೊಡ್ಡದಿದೆ ಅಂತ ಅನ್ಸುತ್ತೆ. ಅದು ಸಂಕ್ಷಿಪ್ತ ಮಾಡಿದಾಗ ಈ ನಿನ್ನೆ ಕಲ್ತಿದ್ವಿ, ನಿನ್ನೆ ಈ ತರ ಉದಾಹರಣೆಗಳನ್ನ ಮಾಡಿದ್ವಿ. ಅರ್ಥ ಆಗ್ತಿದ್ಯಾ? ನಾವು x ಅಂತ ನಾವು ಏನಂತ ಅನ್ಕೊಂಡಿದೀವಿ? ಸಾಹಿಲ್ನ ಈಗಿನ ವಯಸ್ಸು ಅಂತ ಅನ್ಕೊಂಡಿದ್ವಿ. ಹಾಗಾದ್ರೆ ನಾವು x ನ ಬೆಲೆಯನ್ನ ಕಂಡುಹಿಡಿದಾಗ ತಾಯಿಯ ವಯಸ್ಸು ಕಂಡುಹಿಡಿಬಹುದು, ಅವರಿಬ್ಬರ 5 ವರ್ಷದ ನಂತರ ವಯಸ್ಸನ್ನು ಕೂಡ ನಾವು ಕಂಡುಹಿಡಿಬಹುದು. ಈಗಿನ ವಯಸ್ಸು ಗೊತ್ತಾದ್ರೆ ನಮ್ಗೆ ಇನ್ನೆಷ್ಟು ವರ್ಷ ಬಿಟ್ಟು ಎಷ್ಟು ವಯಸ್ಸಾಗುತ್ತೆ ಅಂತಕ್ಕಂಥದನ್ನ ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು. ಹಾಗಾದ್ರೆ ನೋಡಪ್ಪ, ಇಲ್ಲಿ 10 ಮತ್ತು 66 ಒಂದೇ ಜಾತಿ. 4x 66 ಮೈನಸ್ 10. ಹಾಗಾದ್ರೆ 4x 66ರಲ್ಲಿ 10 ಕಳೆದ ಎಷ್ಟಪ್ಪ? 56.
4x equal to 56, x equal to 56 divided by 4. ಹಂಗಾದ್ರೆ ಅಷ್ಟೇನು ಇಲ್ಲಿ ಗುಣಾಕಾರ ಇತ್ತು, ಇಲ್ಲಿ ಏನಾಯ್ತು ಭಾಗಾಕಾರ ಆಯ್ತು. 4 ರಿಂದ 56ನ್ನ ಭಾಗಾಕಾರ ಮಾಡ್ರಿ. 4 ಒಂದೇ 4, ಇನ್ನು 1 ಉಳಿತು 16 ಆಯ್ತು. 4 4 16. ಹಾಗಾದ್ರೆ ಏನಿದು x ನ ಬೆಲೆ 14 ಬಂತು. ಇದನ್ನ ನಾವು ಏನಂತ ಹೇಳೋಣ? ವರ್ಷ. x ಅಂತ ಹೇಳಿದ್ರೆ ನಾವು ಯಾರ ವರ್ಷ ತಗೊಂಡಿದ್ದೀವಿ ಅಲ್ಲಿ? ಸಾಹಿಲ್ ರವರ ವಯಸ್ಸು ಎಷ್ಟಪ್ಪ? ಸಾಹಿಲ್ ನ ವಯಸ್ಸು x ಆಗಿರಲಿ ಅಂತ ಹೇಳಿದ್ರೆ, ಹಾಗಾದ್ರೆ ಇದನ್ನ ನಾವೇನು ತಗೊಳ್ಬಹುದು? ಸಾಹಿಲ್ ನ ಈಗಿನ ವಯಸ್ಸು 14 ವರ್ಷ. ಸಾಹಿಲ್ನ ಈಗಿನ ವಯಸ್ಸು ಎಷ್ಟಪ್ಪ? 14 ವರ್ಷ. ಇವಳ ತಾಯಿಯ ವಯಸ್ಸು ಈಗಿನ, ಇವರ ತಾಯಿಯ ಈಗಿನ ವಯಸ್ಸು ಎಷ್ಟಪ್ಪ? ಅವು ಇವು 3 ಪಟ್ಟು 3x equal to 3 into 14, 14 ಎಷ್ಟಪ್ಪ? 42. ಹಾಗಾದ್ರೆ ಇವರ ವಯಸ್ಸು ಎಷ್ಟಪ್ಪ ಅಂತ ಹೇಳಿದ್ರೆ 42 ವರ್ಷ. ಹಾಗಾದ್ರೆ ಸಾಹಿಲ್ನ 5 ವರ್ಷದ ನಂತರ ವಯಸ್ಸು ಎಷ್ಟಾಗುತ್ತೆ? ಇದಕ್ಕೆ 5 ವರ್ಷನ ಸೇರಿಸಬೇಕು, 19 ವರ್ಷ ಆಗುತ್ತೆ. ಇವ್ರ ವಯಸ್ಸು ಎಷ್ಟಾಗುತ್ತೆ? 47 ವರ್ಷ. ಹೀಗೆ ನಾವು ವಯಸ್ಸಿಗೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ನಾವು ಸುಲಭವಾಗಿ ಈ ತರ ಕಾಲಮ್ ಆಗಿ ಬರೆದು ನೀವು ಸಮೀಕರಣ ರಚನೆ ಮಾಡಿದಾಗ ನೀವು ಸುಲಭವಾಗಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಒಳ್ಳೆ ಉದಾಹರಣೆ ಈ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ನಂತರ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಉದಾಹರಣೆ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬಹಳ ಸೊಗಸಾಗಿರ್ತಕ್ಕಂಥ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ ನೀವು ಇನ್ನು ಅನ್ವಯಿಕ ಉದಾಹರಣೆಗಳು ಸಾಕಷ್ಟು ಇದ್ದಾವೆ, ನೀವು ಪರಿಹರಿಸಬಹುದು. ಹಾಗಾದ್ರೆ ಇನ್ನೊಂದು ಉದಾಹರಣೆ ನಾವು ಮಾಡೋಣ. ಇದನ್ನ ತೆಗಿರಲ್ವಾ? ಎಲ್ಲ ಬರ್ಕೊಂಡಿದ್ದೀರಲ್ವಾ? ಗೊತ್ತಾಗಿದೆಯಲ್ವಾ? ನಿಮ್ಗೆಲ್ಲ ಗೊತ್ತಾಗಿದೆ, ಅರ್ಥ ಮಾಡ್ಕೊಂಡಿದ್ರಿ ಅಂತ ಅನ್ಕೊಂಡು ನಾವು ಮುಂದಿನ ಉದಾಹರಣೆಗೆ ಹೋಗ್ತಾ ಇದ್ದೀನಿ. ಮುಂದಿನ ಉದಾಹರಣೆ ಹೇಗಿದೆ ಅಂತ ನೋಡಿ. ಉದಾಹರಣೆ ಏನಪ್ಪ? ಬನ್ಸಿಯ ಹತ್ತಿರ 5 ರೂಪಾಯಿ ನಾಣ್ಯಗಳೆಷ್ಟು ಇರುವವೋ ಅದರ 3 ಪಟ್ಟು 2 ರೂಪಾಯಿ ನಾಣ್ಯಗಳಿವೆ. ನೋಡಿ, ಬನ್ಸಿಯ ಹತ್ತಿರ 5 ರೂಪಾಯಿ ನಾಣ್ಯಗಳೆಷ್ಟು ಇರುವುದೋ ಅದರ 3ರಷ್ಟು 2 ರೂಪಾಯಿ ನಾಣ್ಯಗಳಿವೆ. ಬನ್ಸಿ ಹತ್ತಿರ ಅಂತ ಹೇಳಿದ್ರೆ ಅವ್ರ ಹತ್ರ 5 ರೂಪಾಯಿ ನಾಣ್ಯಗಳು ಎಷ್ಟಿದಾವೋ ಆ 5 ರೂಪಾಯಿ ನಾಣ್ಯಗಳ 3ರಷ್ಟು 2 ರೂಪಾಯಿ ನಾಣ್ಯಗಳು ಇದಾವೆ. ಅವುಗಳ ಒಟ್ಟು ಮೌಲ್ಯ ಅಂದ್ರೆ ಅವುಗಳ ಒಟ್ಟು ಮೊತ್ತ ಅಥವಾ ಒಟ್ಟು ಮೌಲ್ಯ ಎಷ್ಟಿದಪ್ಪ ಅಂತ ಹೇಳಿದ್ರೆ 77 ರೂಪಾಯಿ. ಹಾಗಾದ್ರೆ ಅವನ ಹತ್ತಿರ ಇರ್ತಕ್ಕಂಥ 5 ರೂಪಾಯಿ ನಾಣ್ಯಗಳೆಷ್ಟು? 2 ರೂಪಾಯಿ ನಾಣ್ಯಗಳೆಷ್ಟು? ಹಾಗಾದ್ರೆ ಇಲ್ಲಿ ನಮ್ಗೆ ಏನಪ್ಪ ಸರ್, ಇಲ್ಲಿ ಯಾವುದನ್ನ ನಾವು ಅವ್ಯಕ್ತ ಪದ ಅಂತಬೇಕು ಅಂತ ಹೇಳಿದ್ರೆ, ಇಲ್ಲಿ ಬನ್ಸಿಯ ಹತ್ತಿರ ಇರ್ತಕ್ಕಂಥ 5 ರೂಪಾಯಿ ನಾಣ್ಯಗಳ ಸಂಖ್ಯೆಯನ್ನು ನಾವು x ಅಂತ ತಗೊಳ್ಳೋಣ. ಯಾಕಂದ್ರೆ ಅವು ಎಷ್ಟಿದಾವೋ ಅದರ 3 ಪಟ್ಟು 2 ರೂಪಾಯಿ ನಾಣ್ಯಗಳು ಇರೋದ್ರಿಂದ ಇದರ 3ರಷ್ಟು ಅಂತ ಹೇಳಿದ್ರೆ 2 ರೂಪಾಯಿ ನಾಣ್ಯಗಳು ಏನಾಗ್ತದೆ? ಇಲ್ಲಿ 3x ಆಗುತ್ತೆ. 5 ರೂಪಾಯಿ ನಾಣ್ಯಗಳು x ಆಗಿದ್ರಿ, 2 ರೂಪಾಯಿ ನಾಣ್ಯಗಳು ಎಷ್ಟಾಗುತ್ತೆ? 3x. ಓಕೆ, ಅವುಗಳ ಮೊತ್ತ ಅಂತಕ್ಕಂಥದ್ದು 2 ರೂಪಾಯಿ ನಾಣ್ಯಗಳ 5x ಅಂತ ಹೇಳಿದ್ರೆ 5 ರೂಪಾಯಿ ನಾಣ್ಯಗಳು 5 ರೂಪಾಯಿ ಬನ್ಸಿಯ ಹತ್ತಿರ ಇರ್ತಕ್ಕಂಥ 5 ರೂಪಾಯಿ ಒಟ್ಟು ನಾಣ್ಯಗಳು ಎಷ್ಟಾಗ್ತದೆ? 5x ಆಗ್ತದೆ. 2 ರೂಪಾಯಿ ನಾಣ್ಯಗಳು ಎಷ್ಟಾಗ್ತವೆ ಅಂತ ಹೇಳಿದ್ರೆ 6x ಆಗುತ್ತೆ. ನೋಡಿ, ಇದೇನು ಅಂತ ಹೇಳಿದ್ರೆ ಬನ್ಸಿಯ ಹತ್ತಿರ ಇದನ್ನ 5 ರೂಪಾಯಿ ನಾಣ್ಯಗಳ ಸಂಖ್ಯೆ x ಆಗಿರಲಿ.
ಒಟ್ಟು ಸಂಖ್ಯೆ ಎಷ್ಟಾಗುತ್ತಪ್ಪ ಅಂತಂದ್ರೆ 5x ಅರ್ಥ ಆಗಿಲ್ಲ ಆನ್ಸರ್ ಅರ್ಥ ಆಗ್ತಿದ್ಯಾ ಏನು 5 ರೂಪಾಯಿ ನಾಣ್ಯಗಳ ಸಂಖ್ಯೆಯನ್ನು ನಾನು x ಅಂತ ತಗೋಣ ಓಕೆ ಅವುಗಳ ಒಟ್ಟು ಸಂಖ್ಯೆ ಎಷ್ಟಾಗುತ್ತೆ 5x ಅಂದ್ರೆ 5 ರೂಪಾಯಿ ನಾಣ್ಯಗಳ 3ರಷ್ಟು 2 ರೂಪಾಯಿ ನಾಣ್ಯಗಳು ಹಾಗಾದ್ರೆ ನಾವೇನು 3x ಅಂತ ತಗೋಣ ಇದರ 3 ಪಟ್ಟು 2 ರೂಪಾಯಿ ನಾಣ್ಯಗಳು ಇದಾವೆ ಹಾಗಾದ್ರೇನು 2 ರೂಪಾಯಿ ನಾಣ್ಯಗಳ ಒಟ್ಟು ಸಂಖ್ಯೆ ಎಷ್ಟಾಗುತ್ತಪ್ಪ ಅಂತಂದ್ರೆ 2 ಇಂಟು 3x 6x ಆಗುತ್ತೆ ಅಂದ್ರೆ 2 ರೂಪಾಯಿ ನಾಣ್ಯಗಳ ಒಟ್ಟು ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 6x ಹಾಗಾದ್ರೆ ಇವುಗಳ ಒಟ್ಟು ಮೌಲ್ಯ 5 ರೂಪಾಯಿ ಮತ್ತು 2 ರೂಪಾಯಿ ನಾಣ್ಯಗಳ ಒಟ್ಟು ಮೌಲ್ಯ ಎಷ್ಟು ರೂಪಾಯಿ ಅಂತ ಹೇಳಿದ್ರಪ್ಪ ಅಂತ ಹೇಳಿದಲ್ಲಿ 77 ರೂಪಾಯಿ ಹಾಗಾದ್ರೆ ಇದು ಹೀಗೆ ಬರೀಬಹುದಲ್ವಾ 5x ಪ್ಲಸ್ 6x 77 ರೂಪಾಯಿ ಹಾಗಾದ್ರೆ ಇವೆರಡು ಸಜಾತಿ ಅಲ್ವೇನೋ ಈ ಒಂದು ರೂಪದ ಉದಾಹರಣೆಗಳನ್ನ ನಾವು ಆಲ್ರೆಡಿ ಹಿಂದಿನ ಒಂದು ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಿ 11x ಇವೆರಡು ಒಂದೇ ಜಾತಿ = 70 ನೋಡಿ ಈ ತರ ಉದಾಹರಣೆ ಕೂಡ ನಾವು ಮಾಡಿದೀವಿ ಗುಣಾಕಾರ ಇದೆ ನಾವು ಇದನ್ನ ಆ ಕಡೆ ಕಳಿಸಿದಾಗ ಭಾಗಾಕಾರ ಕ್ರಿಯೆಗೆ ಪರಿವರ್ತನೆ ಆಗುತ್ತೆ 11 1 11 7 x ಅಂತ ಹೇಳಿದ್ರೆ ನಾವು ಏನು ತಗೊಂಡಿದ್ದೀನಪ್ಪ x ಅಂತ ಹೇಳಿದ್ರೆ ಏನು ತಗೊಂಡಿದ್ದೀನಿ 5 ರೂಪಾಯಿ ನಾಣ್ಯಗಳ ಸಂಖ್ಯೆ ಎಷ್ಟಿದಾವೆ 7 ಇದಾವೆ ಅರ್ಥ ಆಗ್ತಿದೆಯಾ ಹಾಗಾದ್ರೆ ಬರೀಬಹುದಲ್ಲ 5 ರೂಪಾಯಿ ನಾಣ್ಯಗಳ ಸಂಖ್ಯೆ 5 ರೂಪಾಯಿ ನಾಣ್ಯಗಳ ಸಂಖ್ಯೆ ಎಷ್ಟಿದಾವಪ್ಪ ಅಂತ ಹೇಳಿದ್ರೆ 7 ಇದಾವೆ ಹಾಗಾದ್ರೆ 2 ರೂಪಾಯಿ ನಾಣ್ಯಗಳ ಸಂಖ್ಯೆ 2 ರೂಪಾಯಿ ನಾಣ್ಯಗಳ ಸಂಖ್ಯೆ ಇದರ 3 ಪಟ್ಟು ಎಷ್ಟು ಪಟ್ಟು ಇದರ 3 ಪಟ್ಟು ಹಾಗಾದ್ರೆ 3 ಇಂಟು 7 21 ನಾಣ್ಯಗಳು ಇದಾವೆ ಅಂತ ಅರ್ಥ ಹಾಗಾದ್ರೆ ನಿಮಗೆ ಇದು 5 ರೂಪಾಯಿ ನಾಣ್ಯಗಳು 7 ಇದಾವೆ ಹಾಗಾದ್ರೆ 2 ರೂಪಾಯಿ ನಾಣ್ಯಗಳು ಎಷ್ಟಿದಾವೆ 21 ಇದಾವೆ ಹಾಗಾದ್ರೆ ಅವೆರಡನ್ನ ಕೂಡಿದ್ರೆ ನಮ್ಗೆ ಏನು ಬರುತ್ತಪ್ಪ 77 ರೂಪಾಯಿ ಬರ್ತದೆ ಹಾಗಾದ್ರೆ ಅರ್ಥ ಆಗಿಲ್ಲ ಅನ್ಸುತ್ತೆ ನೋಡಿ 5 ಇಂಟು 7 ಎಷ್ಟಾಯ್ತಪ್ಪ 35 ರೂಪಾಯಿ ಹಾಗಾದ್ರೆ 21 ಇಂಟು 2 42 35 42 ಎಷ್ಟು 77 ಅರ್ಥ ಆಗಿಲ್ವಾ ಗೊತ್ತಾಗ್ತಿದೆ ಅಲ್ವಾ ಹೀಗೆ ನಾವು ಉದಾಹರಣೆಗಳನ್ನ ಪರಿಹರಿಸಿ ಬಂದಂತಹ ಪರಿಹಾರವನ್ನ ತಾಳೆ ಮಾಡ್ತೀವಿ ನನಗೆ ಇನ್ನೂ ಕೂಡ ಡೌಟ್ ಆಗ್ತಾ ಇದೆ ನಿಮಗೆ ಇದು ಅರ್ಥ ಆಗಿಲ್ಲ ಅಂದ್ರೆ 5 ರೂಪಾಯಿ ನಾಣ್ಯಗಳು ಎಷ್ಟಿದಾವಪ್ಪ ಅಂದ್ರೆ 7 ಇದಾವೆ ಅದೇ ತರಹ 2 ರೂಪಾಯಿ ನಾಣ್ಯಗಳು ಎಷ್ಟಿದಾವೆ ಅಂತ ಅರ್ಥ 21 ಇದಾವೆ ಅದನ್ನ ಅರ್ಥ 21 2 ರೂಪಾಯಿ ನಾಣ್ಯ ಅಂದ್ರೆ ಎಷ್ಟು ರೂಪಾಯಿ ಆಯ್ತಪ್ಪ 42 5 ರೂಪಾಯಿ ನಾಣ್ಯ 7 ಅಂತ ಹೇಳಿದ್ರೆ ಎಷ್ಟು ರೂಪಾಯಿ ಆಯ್ತು 35 ಹಾಗಾದ್ರೆ 35 ಪ್ಲಸ್ 42 ಎಷ್ಟಾಯ್ತು 72 ರೂಪಾಯಿ ಅವುಗಳ ಒಟ್ಟು ಮೌಲ್ಯ ಎಷ್ಟು ಅಂತ ಹೇಳಿದೀವಿ 77 ರೂಪಾಯಿ 5 ರೂಪಾಯಿ ಮತ್ತು 2 ರೂಪಾಯಿ ನಾಣ್ಯಗಳ ಒಟ್ಟು ಮೌಲ್ಯ ಅಂತ 77 ರೂಪಾಯಿ ಹೀಗೆ ಇಂತಹ ಸಮಸ್ಯೆಗಳು ಬೇಕಾದಷ್ಟು ನಮ್ಮ ನಿತ್ಯ ಜೀವನದಲ್ಲಿ ನಾವು ಕಾಣ್ತೀವಿ ಅವುಗಳನ್ನ ನಾವು ಈ ತರಹ ಸಮೀಕರಣ ರೂಪದಲ್ಲಿ ತಿಳಿಸ್ತಕ್ಕಂತ ಹೇಳಿಕೆಗಳನ್ನ ಸಮೀಕರಣ ರೂಪಕ್ಕೆ ಪರಿವರ್ತನೆ ಮಾಡಿಕೊಂಡು ಪರಿಹಾರವನ್ನ ಕಂಡುಕೊಂಡಾಗ ನಾವು ಆ ಸಮಸ್ಯೆಗೆ ಪರಿಹಾರವನ್ನ ಸುಲಭವಾಗಿ ಹೇಳಬಹುದು ಅದೇ ತರಹ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಭ್ಯಾಸದಲ್ಲಿ ನಿಮಗೆ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ನೋಡೋಣ
ಉದಾಹರಣೆಗಳು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬೇಕಾದಷ್ಟಿದಾವೆ. ಅದನ್ನ ನೀವು ಅರ್ಥ ಮಾಡ್ಕೊಂಡು ನಾನು ಹೇಳಿರ್ತಕ್ಕಂಥ ಉದಾಹರಣೆಗಳನ್ನ ಫಸ್ಟ್ ತಿಳ್ಕೊಳ್ಳಿ. ನಂತರ ನೀವು ಅಭ್ಯಾಸದ ಉದಾಹರಣೆಯನ್ನ ಮಾಡಿ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇಲ್ಲೊಂದು ಉದಾಹರಣೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಹೇಳ್ತೀನಿ, ನೀವು ಮನೆಗೆ ಹೋಗಿ ನೀವು ಮಾಡಬಹುದು. ಎರಡು ಸಂಖ್ಯೆಗಳ ವ್ಯತ್ಯಾಸ. ಆ ಸಂಖ್ಯೆಗಳು ಯಾವ ಅಂತ ಹೇಳಿದ್ರೆ ಅವುಗಳ ಅನುಪಾತವನ್ನ ಕೊಟ್ಟಿದ್ದಾರೆ 2:5. ಒಂದು ಸಂಖ್ಯೆ 2 ಆಗಿದ್ರೆ ಅದು ಇನ್ನೊಂದು ಸಂಖ್ಯೆ 5 ಆಗಿದೆ.